ಸದ್ಯ ಬೆಂಗಳೂರಿನ ಸಹಕಾರ ಸಂಘಗಳ ಪತ್ತಿನ ಮಹಾಮಂಡಲದಲ್ಲಿ ಅಕ್ರಮ ಆಗಿದೆ ಅಂತೇಳಿ ಅಲ್ಲಿನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಚಂದ್ರಶೇಖರ್ ಅವರು ಒಂದು ಆರೋಪವನ್ನು ಮಾಡಿದ್ರು. ಅಲ್ಲದೆ ಆಡಿಟ್ ರಿಪೋರ್ಟ್ ಕೂಡ ಇದೆ, 64 ಅಡಿಯಲ್ಲೂ ಕೂಡ ಅದು ಸಾಬೀತಾಗಿದೆ ಅಂತೇಳಿ ಮಾಹಿತಿಯನ್ನ ಅಲ್ಲದೆ ಒಂದು ಸ್ಟೇಟ್ಮೆಂಟ್ ಅನ್ನು ಸಹ ಕೊಟ್ಟಿದ್ರು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ GT ದೇವೇಗೌಡರ ಪತ್ನಿ ಹಾಗೂ ಹಿಂದೆ ಮಹಾಮಂಡಲದ ಅಧ್ಯಕ್ಷರಾಗಿದ್ದಂತ ಕೆ ಲಲಿತಮ್ಮ ಅವ್ರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಏನಿದು ಅಕ್ರಮ? ನಿಮ್ಮ ಅವಧಿಯಲ್ಲೂ ಕೂಡ 12 ಕೋಟಿಯನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ RTGS ಚೆಕ್ ಮೂಲಕ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಮ್ಮ, ಇದು 2014ರಲ್ಲಿ ನಾನು ಚಂದ್ರಶೇಖರ್ ಈ ಭಾಗದಿಂದ ಎಲೆಕ್ಟೆಡ್ ಆಗಿ ಹೋದ್ವಿ. ಆ ಟೈಮಲ್ಲಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ವಿ. ನಾವೆಲ್ಲ ನಿರ್ದೇಶಕರು ಸೇರಿ ಅಧ್ಯಕ್ಷರು ಮಾಡಿದ್ವಿ 2014ರಲ್ಲಿ. ಆ ಹುಡುಗಿನ CEO ಒಬ್ಬರ ಅಕೌಂಟೆಂಟಾಗಿ ನಮಗೆ ಬೋರ್ಡ್ಗೆ ಮಾಹಿತಿನೂ ಇಲ್ಲ. ಅವರೇ ಈಗ ಅವತ್ತು ಇರಲಿಲ್ಲ, ಒಬ್ಬರು ನಾರಾಯಣಗೌಡರು ಅಂತಿದ್ರು, ಅವರು CEO ಆಗಿದ್ರು. CEO ಇರಲಿ ಅಂದ್ಬಿಟ್ಟು ಅಕೌಂಟೆಂಟಾಗಿ ಒಬ್ರು ಬೇಕು ಅಂತೇಳಿ ಈ ಅಪ್ಪನೇ ತಗೊಂಡ ಚಂದ್ರಶೇಖರ್. ತಗೊಂಡ್ಮೇಲೆ ಸರಿ ಅಂತೇಳಿ ಅವನ ಟೈಮಲ್ಲೇ 2015ರಲ್ಲಿ 14ರಲ್ಲಿ ತಗೊಂಡಾಗ 15ರಲ್ಲೇ ಅವನ ಪೀರಿಯಡಲ್ಲೇ ಅವಾಗ ಆನ್ಲೈನ್ ಇರಲಿಲ್ಲ. ಆ ಟೈಮಲ್ಲೇ 70-80 ಲಕ್ಷ ಅವಳು ಇದು ಮಾಡಿದ್ದಾಳೆ. ಅವನಿಗೂ ಗೊತ್ತಿದೆ ಅದು. ಆಶಾಲತಾ ಅವಳು ಅಕೌಂಟೆಂಟ್ ತಗೊಂಡ 3 ತಿಂಗಳಿಗೇನೆ ಈ ಅಪ್ಪ ಇವನೇನು ಮಾಡ್ತಿದ್ದ ಚಂದ್ರಶೇಖರ್. ಇವತ್ತು ನಮ್ಮ ಮೇಲೆ ಅವನು ಈಗಾಗಿದೆ, ಹಣ ದುರುಪಯೋಗ ಆಗಿದೆ ಅಂತ ಹೇಳೋನು. ಇವನೇನು ಮಾಡ್ತಿದ್ದ ಅವತ್ತು? ಈಗ ಇವನು ನಡೆದು ಬಂದದ್ದ ದಾರಿನೇ ತಾನೆ. ನಾನು ಹೇಳ್ತೀನಿ ಇವ್ ನಿಮ್ಮಲ್ಲೇ ಆಗಿರಬೇಕು. ಈಗ ಅವತ್ತೇ 3 ತಿಂಗಳಿಗೆ ಅವಳು 70 ಲಕ್ಷ ಅಕ್ರಮ ಮಾಡಿ ತಗೊಂಡಿದ್ದಾಳೆ ಅಂದರೆ ಇವನೇನು ಮಾಡ್ತಿದ್ದ ಚಂದ್ರಶೇಖರ್? ಇವನು ಅಧ್ಯಕ್ಷ ಆಗಿದ್ದವನು ಅವತ್ತು. ಅದನ್ನು ಆಡಿಟ್ ರಿಪೋರ್ಟಲ್ಲಿ ತೋರಿಸಿಲ್ಲ ಇವತ್ತು, ಅದನ್ನು ನಮ್ಮ 3 ಜನದ ಮೇಲೆ ತೋರಿಸಿದ್ದಾರೆ. ಹಾಗಾಗಿ ಅದು ಅವತ್ತಿನಿಂದ ಸ್ಟಾರ್ಟ್ ಮಾಡಿದವಳು 2023ವರೆಗೂ. ಈಗ ನಾವು ಒಂದು ಈ ಸ್ಟ್ಯಾಂಪಿಂಗ್ ವ್ಯವಹಾರ ಡೈಲಿ ನಡೀತಾ ಇರುತ್ತೆ, ಡೈಲಿ ವ್ಯವಹಾರ ಆಗ್ತಾ ಇರುತ್ತೆ. ನಾವೀಗ ಚೆಕ್ಗೆ ಸೈನ್ ಹಾಕ್ಲೇಬೇಕಾಗುತ್ತೆ. ಅದು ನೋಟ್ ಎಲ್ಲ ಮಾಡಿ ಚೆಕ್ಗೆ ಸೈನ್ ಹಾಕೋದು. ಅವಳೇನು ಮಾಡಿದ್ದಾಳೆ, ಆ ನೋಟ್ ಮಾಡಿರೋದನ್ನೇ ಇಟ್ಟಿಲ್ಲ, ಅದನ್ನು ಕದ್ಬಿಟ್ಟಿದ್ದಾಳೆ. ಅದನ್ನು ನಾವು ಈಗ ಮೈಸೂರಿಂದ ಹೋಗ್ಬೇಕು, ಅವ್ರ ಪಾಪ ಶಿವಮೊಗ್ಗದಿಂದ ಬರಬೇಕು, ದಿವಸ ಹೋಗಿ ಕೂತ್ಕೊಂಡು ನೋಡೋಕ್ಕಾಗುತ್ತಾ? ಈಗ ಒಬ್ಬ CEO ಮೇಲೆ ನಂಬಿಕೆಯಲ್ಲೇ ತಗೊಳ್ಳೋದು. ಒಬ್ಬ CEO ಈಗ ಜವಾಬ್ದಾರಿ ಅವ್ರದ್ದಿರುತ್ತೆ. ನಾವೇನು ಮಾಡ್ತೀವಿ? ಈಗ ಹಿಂದೆ ಇವ್ನು ಮಾಡ್ಕೊ ಬಂದಲ್ಲ, ಅವತ್ತಿನ ನಂಬಿಕೆ ನಮಗೆ ಅದು. ಒಬ್ಬ CEOನೇ ವ್ಯವಹಾರ ಮಾಡಬೇಕಾಗಿದ್ದು, ನಾವೇನು ಮಾಡೋದು ನೋಡ್ತೀವಿ, ಇದು ಹಿಂಗಲ್ಲ ಹಿಂಗೆ ಅಂತ ನಾವು ಮುಂದೆ ಏನಾಗಬೇಕು ಅಂತ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಅದು ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿ ಇರುತ್ತೆ CEOನೇ. ಅಂದರೆ ಅಮ್ಮ, ಈಗ ನಿಮಗೆ ಅವರು ಚೆಕ್ಗಳಿಗೆ ನಿಮಗೆ ಮಾಮೂಲಿ ಯಾವ ರೀತಿ ಸೈನ್ ಹಾಕಿಸ್ಕೊಂಡ್ರು ಅಂತ ಆಶಾಲತಾ ಅವರು? ನೀವೀಗ ಸೈನ್ಗಳೆಲ್ಲ ಯಾವ ರೀತಿ? ಈಗ ನಾವು ಡೆಪಾಸಿಟ್ ಮಾಡಿಸ್ತಿದ್ವಿ. ಈಗ ಶೇರ್ ಹಣ ಎಲ್ಲ ಬರ್ತಿತ್ತು. ಆ ಶೇರ್ ಹಣ ಮತ್ತು ಯಾವುದಪ್ಪ ಪೇಪರ್ ಈ ಸ್ಟ್ಯಾಂಪಿಂಗ್ದು ಅದೆಲ್ಲ ಡೈಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಯ್ತಿತ್ತು. ಅದಕ್ಕೆ ಸೈನ್, ಅದು ನೋಟ್ ಬರ್ದೇ ಸೈನ್ ಮಾಡಿಸ್ಕೋಬೇಕು. ಈಗ ಅದು ನೋಟ್ ಇರೋದೇ ಇಲ್ಲ ಅಲ್ಲಿ, ಚೆಕ್ ಮಾತ್ರ ತೋರಿಸಿದ್ದಾರೆ ನೀವು ಚೆಕ್ಗೆ ಸೈನ್ ಮಾಡಿದಿರಿ ಅಂತ. ನೋಟ್ ಬರ್ದಿದ್ರು ಅನ್ನೋದು ಡಾಕ್ಯುಮೆಂಟ್ ಇಲ್ಲ. ಹಾಗಾಗಿ ಅದು ಚೆಕ್ ಮಾತ್ರ ಇದೆ, ಚೆಕ್ಕು ಇವತ್ತು. ಹಾಗಾಗಿ ಚೆಕ್ಗೆ ನಾವು ಸೈನ್ ಮಾಡಿದ್ದೀವಿ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ನಾವಿಲ್ಲ, ನಾನು ಸೈನ್ ಮಾಡಿಲ್ಲ ಅಂತ ಹೇಳೋಕ್ಕಾಗುತ್ತೆ? ಆ ವ್ಯವಹಾರ ಮಾಡಲೇಬೇಕು. ಡೈಲಿ ವ್ಯವಹಾರ ಕೋಟ್ಯಾಂತರ ರೂಪಾಯಿ ಈ ಸ್ಟ್ಯಾಂಪಿಂಗ್ ವ್ಯವಹಾರ ಇರುತ್ತೆ, ಡೈಲಿ ವ್ಯವಹಾರ ಆಗಬೇಕು. ಸೈನ್ ಮಾಡಿದ್ದೀವಿ. ಆದರೆ ಅವಳೇನು ಮಾಡಿದ್ದಾಳೆ, 2015ರಿಂದನೂ ಆವಾಗ ಆನ್ಲೈನ್ ಇರಲಿಲ್ಲ. ನಾವೇನು ಮಾಡಿದ್ವಿ, ನಾವು ಹೋದ್ಮೇಲೆ ಆನ್ಲೈನ್ ಮಾಡಿದ್ವಿ. ಈಗ ಬ್ಯಾಂಕ್ಗೆ ಬಂದು ದುಡ್ಡೆಲ್ಲ ಡೆಪಾಸಿಟ್ ಮಾಡಬೇಕು, ಅದರಿಂದ ಸಾಲಿಲ್ಲ ಅಂದರೆ ವ್ಯವಹಾರಕ್ಕೆ ಅಲ್ಲಿಂದ ಡ್ರಾ ಮಾಡ್ಕೋಬೇಕು. ಅದಕ್ಕೆಲ್ಲ ಏನು ಮಾಡಿದ್ದಾಳೆ ಅಂದರೆ ಆ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿದ್ದಾಳೆ. ಅದು ಯಾರಿಗೂ ಗೊತ್ತಿಲ್ಲ. ಆಡಿಟ್ರ್ ನೋಡ್ಕೋಬೇಕು ಅದನ್ನು. ಈಗ ಆಡಿಟ್ರ್ ನಾವು ಯಾಕೆ ನೇಮಿಸ್ಕೋತೀವಿ? ವರ್ಷಕ್ಕೊಂದ್ಸರಿ ನಮ್ದು ಏನು ವ್ಯವಹಾರ ನಡೀತದೆ ಅದೆಲ್ಲ ನೋಡಬೇಕು. CEO ಆಗಲಿ ಅವರೇ CEO, ಮತ್ತು ಅವಳು ಏನು ಕೊಡ್ತಾಳೆ ಅದನ್ನು ಅವ್ರು ನೋಡಲೇಬೇಕು. ಅವರು ಅದೇನೂ ನೋಡಿಲ್ಲ. ಅವಳು ಏನು ಕೊಟ್ಲು ಡಾಕ್ಯುಮೆಂಟ್ಸು, ಇಷ್ಟಿಷ್ಟು ವ್ಯವಹಾರ ಆಗಿದೆ, ಹಿಂಗಾಗಿದೆ, ಇಷ್ಟು ಡೆಪಾಸಿಟ್ ಇದೆ ಅಂತ ತೋರಿಸಿದ್ಲು. ಅದೇನು ಮಾಡಿದ್ದಾಳೆ, ಆ ಡೆಪಾಸಿಟ್ ಬಾಂಡನ್ನು ಅವರ ನಾದಿನಿ ಹೆಸರಲ್ಲಿ ಮಾಡ್ಕೊಂಡಿದ್ದಾಳೆ. ಅದನ್ನ ಇದೆಲ್ಲ ನಿಮ್ಗೆ ಯಾವಾಗ ಗೊತ್ತಾಯ್ತು? ಅದು ಯಾವಾಗ ಅಂದರೆ ನಮ್ಮ ಇವರು ರಾಜಣ್ಣವ್ರು ಒಂದು ಮೀಟಿಂಗ್ ಕರೆದಿದ್ರು ಸಹಕಾರ ಸಚಿವರಾದಾಗ. ಅಲ್ಲಿ MD ಅವ್ರಿಗೆಲ್ಲ ಕೇಳಿದ್ದಾರೆ ಎಷ್ಟಿದೆ ಹಣ, ಹೆಂಗೆ ಏನು ಅಂತ. ಎಲ್ಲ CEO ಫೆಡರೇಷನ್ಗಳು CEO ಕರೆದಾಗ ಅವಾಗ ಗೊತ್ತಾಗಿರೋದು. ಅದು ಅಲ್ಲಿವರೆಗೂ ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವಳು 2014ರಿಂದನೇ ಆಗಿದ್ದಾನಲ್ಲ,
2014ರಿಂದ 15ರಿಂದಾನೇ ಮಾಡಿದಿಲ್ಲ. ಈಗಪ್ಪ ಏನ್ ಮಾಡ್ತಿದ್ದ, ಇವತ್ತು ತಗೊಂಡು ಕೊಡೋನು. ಈಗ ನಿಮ್ಮ 3 ಜನ ಅಧ್ಯಕ್ಷರ ಮೇಲೂ ಕೂಡ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು, ಈಗ ಯಾಕೆ ಕೊಡ್ತಾ ಇದ್ದಾರೆ ಅಂತ ಒಂದಾದ್ರೆ, ಇನ್ನೊಂದು ಏನೀಗ ನೀವೇನ್ ಆಗ್ರಹ ಮಾಡ್ತೀರಿ ಅಂತ? ತನಿಖೆನ ಆಗ್ಲಿ, ನಾವು ಸೈನ್ ಹಾಕಿ ಕೊಟ್ಟಿದೀವಿ, ಇಲ್ಲ ಅಂತ ಒಪ್ಕೋತಾ ಇಲ್ವಲ್ಲ. ಅದ್ ಏನಾಗಿದೆ ಅಂತ ಅವರ ನಾದಿನಿ ಹೆಸರಿಗೆ, ಗಂಡನ ಹೆಸರಿಗೆ ಫುಲ್ ಹೋಗಿರೋದೆ ಅವ್ರ ಹೆಸರಿಗೆ ಹಣ. RTGS ಮಾಡಿದಾಳೆ. ಒಬ್ಬ CEO ಇದ್ಲಲ್ಲ ಆಶಾಲತ, ಪಾಪ ನಮಗೂ ಗೊತ್ತಿಲ್ಲ. ಈಗ ಹಿಂದೆ ಹೆಂಗ್ ನಡ್ಕೊಂಡ್ ಬಂದಿತ್ತು ಆಗ ನಡ್ಕೊಂಡು ಹೋಗ್ತಾ ಇದೆ ಅಂತೇಳಿ ನಾವು ವ್ಯವಹಾರ ಆಗ್ಲೇಬೇಕಲ್ಲ ಅಂತೇಳಿ ನಾವು ಮೈಸೂರಿಂದ ಹೋಗಿ ದಿವಸ ಸೈನ್ ಮಾಡೋಕ್ಕಾಗಲ್ಲ, ಮಾಡ್ಕೊಡ್ತಿದ್ವಿ, ಇಲ್ಲ ಅಂತ ಹೇಳಿಲ್ಲ. ಈಗ ನಾವೇ ಅದೆಲ್ಲ ನೋಡಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ, ಆಮೇಲೆ CID ಕೊಟ್ವಿ, ಅದೆಲ್ಲ ತನಿಖೆ ನಡೀತಾ ಇದೆ. ಅವಳೇ ಒಪ್ಕೊಂಡಿದ್ದಾಳೆ. 64 ಎನ್ಕ್ವೈರಿ ಅವರು ಕರೆದು ಅವಳನ್ನ ಕೇಳಿದ್ದಾರೆ. ಅವಳು ಅರೆಸ್ಟ್ ಆಗಿ ಜೈಲಲ್ಲಿ ಇದ್ಲು. ಅವತ್ತು ಕರೆದು ಅವಳನ್ನ ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿಲಿ ಅವಳೇ ಒಪ್ಕೊಂಡಿದ್ದಾಳೆ, ಇದೆಲ್ಲ ಅವ್ರದ್ದು ಏನಿಲ್ಲ, ನಾನೇ ಮಾಡ್ಕೊಂಡಿರೋದು ನಮ್ಮ ಸಂಬಂಧಿಕರ ಹೆಸರಿಗೆ ಅಲ್ಲೂ ಹೇಳಿದಾಳೆ. ಮತ್ತೆ CIDಲಿ ಅವರು ತನಿಖೆ ಮಾಡಿದಾಗ ಅಲ್ಲೂ ಹೇಳಿದಾಳೆ, ಜೈಲಿಂದಾನೇ ಬಂದು ಹೇಳಿದಾಳೆ. ಅಂದ್ರೆ ಈಗ ನಿಮ್ಮ 3 ಅಧ್ಯಕ್ಷರ ಅವಧಿಯಲ್ಲಿ 23 ಕೋಟಿನ ಆಕೆ 23 ಕೋಟಿ ಇಲ್ಲ, ನಿಮ್ಮ ಅವಧಿಯಲ್ಲಿ 12 ಕೋಟಿ ಇಲ್ಲ, ಎಲ್ಲ ಸೇರಿ 13 ಕೋಟಿ. ಎಲ್ಲ ಸೇರಿ 13 ಕೋಟಿ. 23 ಕೋಟಿ ಎಲ್ಲಿ ತೋರಿಸ್ತಾನೆ ಕಟ್ತಾನ ಅವನು? 23 ಕೋಟಿಯಾ? ಈಗ ಅವ್ರು ಹೇಳ್ತಾ ಇದ್ದು ಲಲಿತಮ್ಮ ಅವರ ಟೈಮಲ್ಲಿ 12 ಕೋಟಿ, ಇಲ್ಲ, ಇನ್ನೊಬ್ರು ಅವರು ಇವರು ರಾಜು ಟೈಮಲ್ಲಿ 80 ಲಕ್ಷ, ಮಾರೇಗೌಡರು 8 ಲಕ್ಷ. ಇಲ್ಲ, ನನ್ನ ಟರ್ಮಲ್ಲಿ 8 ಚಿಲ್ಲರೆ. ಅವಾಗ ದುಡ್ಡೇ ಇರ್ಲಿಲ್ಲ. ನಾವೇನ್ ಮಾಡಿದ್ವಿ, ನಾನು ಈ ಕಡೆ ಭಾಗದಲ್ಲೆಲ್ಲ, ನಮ್ಮ ಮೈಸೂರು ಭಾಗದಲ್ಲೆಲ್ಲ ಮೆಂಬರ್ಶಿಪ್ ಮಾಡಿಸಿ, ಅದು ಹೆಂಗಿತ್ತು ಅಂದ್ರೆ, ಆ ಜಾಗ ನಮ್ಮ ಲಕ್ಕೇಗೌಡರು ಅಂತೇಳಿ ಅವರು DC ಆಗಿದ್ರು, ಯಾರು ಮಂಡ್ಯ DC ಆಗಿದ್ರು, ಅವರು ಅದು ಪ್ರತಿಷ್ಠಾಪನೆ ಮಾಡಿದಂಥವ್ರು. ಲಕ್ಕೇಗೌಡರು 2004ರಲ್ಲಿ ಅವರು ಭಾರತೀಯ ಸೊಸೈಟಿ ಅಂದ್ಬಿಟ್ಟು ಅವ್ರದ್ದೊಂದು ಸೊಸೈಟಿ ಮಾಡ್ಕೊಂಡಿದ್ರು. ಅಲ್ಲಿ ಒಂದು ಮೀಟಿಂಗ್ ಮಾಡ್ಬೇಕಾದ್ರು ಅಲ್ಲಿ ಮಾಡ್ತಿದ್ರು, ಪಾಪ ಜಾಗನೇ ಇರಲಿಲ್ಲ ಅಲ್ಲಿ. ನಾವು 14ರಲ್ಲಿ ಹೋದಾಗ ನಾನು ಮೀಟಿಂಗು ಜಾಗ ಇಲ್ವಲ್ಲ ಅಂತೇಳಿ ಒಂದು ಚಂದ್ರಣ್ಣನ ಇವ್ರನ್ನ ಅಧ್ಯಕ್ಷರು ಮಾಡಿದ್ವಲ್ಲ, ಅವತ್ತು ಚಂದ್ರಣ್ಣ ಅವರೇ ನೀವು ಒಂದು ಏನಾದ್ರು ಮಾಡಿ ಒಂದು ಕೂತ್ಕೊಳ್ಳೋಕ್ಕೆ ಮೀಟಿಂಗ್ ಮಾಡಬೇಕು ಅಂದ್ರೆ ಒಂದು ಜಾಗ ಮಾಡಲೇಬೇಕು ಅಂತ ಹೇಳಿದಾಗ ಎಲ್ಲ ನಿರ್ದೇಶಕರು ಸೇರಿ ಒಂದು ಮಲ್ಲೇಶ್ವರಮಲ್ಲಿ ಆಫೀಸ್ ಮಾಡಿ ಅಲ್ಲೆಲ್ಲ ವ್ಯವಹಾರ ನಾವೆಲ್ಲ ಸೇರಿದಾಗ ಮೆಂಬರ್ಶಿಪ್ ಮಾಡಿದ್ವಿ. ಈ ಕಡೆ ಎಲ್ಲ ನಮ್ಮ ಮೈಸೂರು ಭಾಗ ಎಲ್ಲ ಕಡೆನೂ ಮೆಂಬರ್ಶಿಪ್ ಮಾಡಿ ದುಡ್ಡು ಒಂದಷ್ಟು ಕಲೆಕ್ಟ್ ಆಯ್ತು. ಅಲ್ಲಿ ದುಡ್ಡೇ ಇರಲಿಲ್ಲ ಬಿಡಿ, 1 ಕೋಟಿ ಒಳಗಡೆ 2014. ಪಾಪ ಏನೋ ಮಾಡಿದ್ರು ಅವರು ಲಕ್ಕೇಗೌಡರು. ಅದು ನಾವು ಹೋದ್ಮೇಲೆ ಪಾಪ ಮಾರೇಗೌಡರು ಟೈಮಲ್ಲಿ, ಅವ್ರ ಅಧ್ಯಕ್ಷರ ಟೈಮಲ್ಲಿ ಒಂದೇನಾದ್ರೂ ಮಾಡಿ ಒಂದು ಜಾಗ ತಗೋಬೇಕು ಅಂದ್ಬಿಟ್ಟು ಆಯಪ್ಪ ಒಂದು ಸೈಟ್ ತಗೊಂಡ್ರು, ಆ ರಾಜ್ಯ ಬೀಟಲ್ಲೇ ತಗೊಂಡ್ರು, BDAಯಲ್ಲಿ. ಆಮೇಲೆ ನಾನು ಹೋದ್ಮೇಲೆ ಏನು ಮಾಡಿದ್ದು, ಏನಾದರೂ ಮಾಡಿ ಇಲ್ಲಿ ಬಿಲ್ಡಿಂಗ್ ಮಾಡಲೇಬೇಕು ಅಂತೇಳಿ ಅವತ್ತು ನನಗೆ ಸಿಟ್ಟಿಂಗ್ ಫೀಸು ನಾನು ತಗೊಂಡಿಲ್ಲ ಕೇಳಿ. ಈ ಭಾಗದಲ್ಲೆಲ್ಲ ನಾನು ಮೆಂಬರ್ಶಿಪ್ ಮಾಡಿ ಎಲ್ಲರ ಹತ್ರನೂ ಎಲ್ಲ ಸೊಸೈಟಿಗಳಲ್ಲೂ ಕಲೆಕ್ಟ್ ಮಾಡಿ ದುಡ್ಡು 1 ಕೋಟಿವರೆಗೂ ಕಲೆಕ್ಟ್ ಮಾಡಿ ಬಿಲ್ಡಿಂಗ್ ಮಾಡಲೇಬೇಕು ಅಂತೇಳಿ ಅದನ್ನು ಕಷ್ಟಪಟ್ಟು ಬೆಳೆಸ್ಕೊಂಡು ಬಂದಿರೋದು ನಾವು. ಈಗ ನಿಮ್ಮ 3 ಮೇಲೆ ಆರೋಪ ಬಂದಿದೆ ಈ ತರ ಅಂತೇಳಿ. ಒಂದು ಕಡೆ 64 ಏನು ಅದನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಈಗ ನೀವು ಸರ್ಕಾರಕ್ಕೆ ಏನ್ ಹೇಳ್ತೀರಿ ಈಗ? ಯಾಕೆಂದ್ರೆ ಆಶಾಲತಾ ಅವರು ಈ ತರ ಮಾಡಿದ್ದಾರೆ ಅಂತಿದ್ದೀರಿ, ಅವ್ರು ಯಾರು ಇನ್ನೊಬ್ರು ಗುರುಪ್ರಸಾದ್ CEO ಆಗಿದ್ದಂತಾರೆ, ಅವ್ರ ಮೇಲೆ ಹೆಂಗೆ ನೀವೇನ್ ಕ್ರಮಕ್ಕೆ ಆಗ್ರಹಿಸ್ತೀರಿ ನೀವು ಅಂತ? ಈಗ ಅವಳ ಮೇಲೆ ತನಿಖೆ ನಡೀತಾ ಇದೆ. ಈಗ ಅವಳ ಕಡೆಯಿಂದ ವಸೂಲಿ ಇಡಬೇಕು. ಅವಳು ಹೇಳಿದಾಳಲ್ಲ 64ಅಲ್ಲೂ ಒಪ್ಕೊಂಡಿದ್ದಾಳೆ, ಅದು ನಾನೇ ಮಾಡ್ಕೊಂಡಿದ್ದೀನಿ ಅಂತ. ಈಗ ತನಿಖೆ ಆಗಬೇಕು, ಫುಲ್ ತನಿಖೆ ಆಗಿದೆ, CIDನೂ ತನಿಖೆ ಆಗಿದೆ, ಎಲ್ಲ ಆಗಿದೆ. ಅವಳ ಮೇಲೆ ಕ್ರಮ ಇಡಬೇಕು. ಅದ್ರೊಳಗಡೆ ಈಗ DCC ಬ್ಯಾಂಕಲ್ಲಿ ನಮ್ದು ಡೆಪಾಸಿಟ್ ಇತ್ತು, ಅಫೆಕ್ಸ್ ಬ್ಯಾಂಕು DCC ಬ್ಯಾಂಕಲ್ಲಿ 2ರಲ್ಲೂ ಇತ್ತು. ಅದರಲ್ಲಿ ಅವರು RTGSಗೆ ಒಬ್ಬ ಡ್ರೈವರ್ ಮಾಡಿದ್ರು, ಅವರು ಬ್ಯಾಂಕ್ ಅವರು RTGS ಮಾಡಿದ್ದಾರೆ. DCC ಬ್ಯಾಂಕ್ ಅವರು ಒಬ್ಬ ಡ್ರೈವರ್ ಮಾಡಿದ್ರು ಅವ್ರು ನೋಡ್ಕೊಳ್ಳದೆ, ಅವ್ರದ್ದು ಒಂದು ಸಂಸ್ಥೆ, ದೊಡ್ಡ ಸಂಸ್ಥೆ ಅವ್ರದ್ದು DCC ಬ್ಯಾಂಕು. ಈಗ ನಾವು ಅದು ನೋಡಿ ಮಾಡ್ಬೇಕಲ್ವಾ ಅವರು. ಈಗ ಅವ್ರು ಹೆಂಗ್ ಮಾಡ್ಬಿಡ್ತಾರೆ, ಈಗ ಒಂದು ಸಂಸ್ಥೆ ಹಣನ ಅವರು ಜವಾಬ್ದಾರರಾಗ್ತಾರೆ, ಯಾರು DCC ಬ್ಯಾಂಕ್ ಅವರು. ಈಗ ಸ್ವಂತ ಬೇರೆ, ಈಗ ನಾವು CEO ಮತ್ತೆ ಅಧ್ಯಕ್ಷರು ಇಬ್ರು ಸೈನ್ ಮಾಡಿದ್ರೆ ಮಾತ್ರ RTGSಗೆ ಅಂತೇಳಿ ಅದು ಅವರು ಫೋನ್ ಮಾಡಿ ಕೇಳಬೇಕು, ನಮಗೆ ಮಾಹಿತಿ ಕೊಡಬೇಕು. ಯಾರು DCC ಬ್ಯಾಂಕ್ ಅವರಾಗ್ಲಿ, ಅಫೆಕ್ಸ್ ಬ್ಯಾಂಕ್, ಹಿಂಗ್ ಬೇರೆ ಖಾತೆಗೆ ಹೋಗ್ತಾ ಇದೆ ದುಡ್ಡು, ನೀವೇನ್ ಮಾಡ್ತಾ ಇದ್ರಿ, ಅವರು ಮಾಹಿತಿ ಕೊಡ್ಲಿಲ್ಲ. ಹೌದು, ಅದ್ ನಿಜ, ಇಲ್ಲ ಅಂತ ಹೇಳಲ್ವಲ್ಲ, ಅದ್ ನಾವು ಸುಳ್ಳು ಹೇಳಕ್ಕಾಗುತ್ತಾ? ನಾವಲ್ಲಿ ಒಂದು ಸಂಸ್ಥೆ ಈಗ ಲಕ್ಕೇಗೌಡ ಮಾಡಿದ್ದು, ಪ್ರತಿಷ್ಠಾಪನೆ ಮಾಡಿದ್ದು ಯಾವ್ದೋ ಲೆವೆಲ್ಗೆ ಹೋಗ್ತಿತ್ತು. ಈಗ ಒಂದು ಬಿಲ್ಡಿಂಗ್ ಸ್ವಂತ ನಾನು
ಗೌಡ್ರ ಹತ್ರ ತಗೊಂಡು ದುಡ್ಡು ಈ ಭಾಗದಲ್ಲೆಲ್ಲ ನಾನು ಹಂಗೇನಾದ್ರು ನಾವು ದುರುಪಯೋಗ ಮಾಡ್ಕೊಂಡಿದ್ರೆ ನಾನೇ ಕಷ್ಟಪಡ್ಬೇಕಿತ್ತು. ಒಂದು ಸಂಸ್ಥೆ ನಾವು ಹೋದ್ಮೇಲೆ ನಾವು ಹೋದಾಗ ಒಂದು ಅಚೀವ್ಮೆಂಟ್ ಆಗಬೇಕು, ಒಂದು ಎಷ್ಟಾಗಬೇಕು ಅಂತಾನೆ ಮಾಡ್ಕೊಂಡ್ಬಂದಿರೋದು. ಅದು ನನ್ನ ಜವಾಬ್ದಾರಿ. ಅದು ನನಗೆ ಎಲ್ಲಿ ಹೋಗ್ಲಿ, ನಾನು ಇಲ್ಲಿ ಮೈಸೂರಲ್ಲಿ 2008ರಲ್ಲಿ ಒಂದು ಹುಣಸೂರು ಸೊಸೈಟಿ ಮಾಡಿದ್ವಿ. ಅಲ್ಲೂ ಒಂದು ಸ್ವಂತ ಬಿಲ್ಡಿಂಗೇ ಮಾಡಿರೋದು. ದುರುಪಯೋಗ ಎಲ್ಲಿ ಬರುತ್ತೆ? ಈಗ CEO ಮಾಡೋದಕ್ಕೆ ನಮ್ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಇವನು ಇದ್ದಾಗಿ ನಾನು ಹೇಳೋದು, ಇವತ್ತು ಪ್ರೆಸ್ ಮೀಟ್ ಮಾಡ್ತಾವನಲ್ಲ, ಈಗ ಚಾನಲ್ಗೆಲ್ಲ ಕೊಡ್ತಾವನಲ್ವಾ, ಇವನಿದ್ದಾಗ ಏನು ಮಾಡ್ತಿದ್ದ? ಈಗ ನೀವೇ ಹೇಳಿ. ಈಗ ಅದಕ್ಕೆ ಈಗ ಇವನಿದ್ದಾಗ ಇವನ್ ಟೈಮಲ್ಲೂ 80 ಲಕ್ಷ ಹೋಗಿದೆಯಲ್ಲ, ಇವನೇನ್ ಮಾಡ್ತಿದ್ದ? ಅದು ಸೈನ್ ಇಲ್ಲ ಅವಾಗ, ಸೈನ್ ಇಲ್ಲ. ಈಗ ಅದು ವ್ಯವಹಾರ ಅಷ್ಟೊಂದು ಇರ್ಲಿಲ್ಲ, ಏನು ಇರ್ಲಿಲ್ಲ, ಕಡಿಮೆ ಇತ್ತು. ಇವನ್ ಟೈಮಲ್ಲಿ ಹೋಗಿದೆಯಲ್ಲ, ಅದನ್ನೇನು ಹೇಳ್ತಾನೆ? ಅದನ್ನ ನಾನು ಕಟ್ಬಿಡ್ತೀನಿ, ಇವ್ರ ಕೆಲ್ ಕಟ್ಸಿ ಅಂತ ಹೇಳ್ತಾನೆ. ಈಗ ಜವಾಬ್ದಾರಿ ಅವನೇ ಸ್ಟಾರ್ಟಿಂಗ್ ತಗೊಂಡದ ಅಕೌಂಟೆಂಟು. ಈಗ ಅವನೇನ್ ಮಾಡ್ತಿದ್ದ ಅವತ್ತು? ಅವನೇ ಅಪಾಯಿಂಟ್ ಮಾಡಿದ್ದ ಸ್ಟಾರ್ಟಿಂಗ್ ಅಲ್ಲಿ. ಈಗ ಅವನ ಟರ್ಮಲ್ಲಿ ಅಷ್ಟು ದುಡ್ಡು ಅವಳು ತಗೊಂಡಿದ್ದಾಳೆ ಅಂತ ಹೇಳ್ತಾಳಲ್ಲ, ಅವನ್ ಯಾಕೆ ಹೇಳ್ತಾ ಇಲ್ಲ ಅದನ್ನ? ಈಗ ಕೊನೆಯದಾಗಿ ಈಗ ನಾನು ಅಲ್ಲಿ ದುಡ್ಡು ಅವಳು ಅವ್ಯವಹಾರ ಆಗಿರೋದು ನಿಜ, ಅವಳು ಒಪ್ಕೊಂಡಿರೋದು ನಿಜ. ಈಗ ಎಲ್ರಿಗೂ ಗೊತ್ತಿರೋ CID ಅವ್ರು ಕೇಳಿದ್ರು ನೀವು ಹೇಳ್ತೀರ, ಅವರು ಹೇಳ್ತಾರೆ. 64 ಎನ್ಕ್ವೈರಿಲಿ ಅವರೇ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಅದು ನಂದೇ, ನಾನೇ ಮಾಡ್ಕೊಂಡಿದ್ದೀನಿ ಅಂತ. ಅದಕ್ಕೆ ಜವಾಬ್ದಾರಿ ಅವಳೇ ಜವಾಬ್ದಾರಿ ಆಗೋದು. ಹೌದು, ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಾವು ಈಗ ಸೈನ್ ಹಾಕಿಲ್ಲ ಅಂತ ಹೇಳಲ್ಲ ನಾನು. ನಿಮ್ಮ ಹೆಸರು ಮೂಲಕ ಮಾಡ್ಕೊಂಡಿದ್ದಾರೆ. ಸೈನ್ ಚೆಕ್ ವ್ಯಾವಹಾರಿಕವಾಗಿ ನಾವು ಹಾಕಿದ್ವಿ. ವ್ಯವಹಾರ ಆಗ್ಬೇಕಲ್ಲ, ಒಂದು ಫೆಡರೇಷನ್ ಅಲ್ಲಿ ವ್ಯವಹಾರ ಆಗ್ಬೇಕು ಅಂದ್ರೆ ಈಗ ಅಥಾರಿಟಿ ನಮ್ಗಿರುತ್ತಲ್ಲ, ಯಾವುದು CEO ಮತ್ತೆ ನಮ್ದಿರುತ್ತೆ. ಸೈನ್ ಚೆಕ್ ಹಾಕ್ಬೇಕಾದ್ರೆ ಮಾಡಿದೀವಿ. ಅವಳು ಮಿಸ್ಯೂಸ್ ಮಾಡ್ಕೊಂಡಿದ್ದಾಳೆ. ಜವಾಬ್ದಾರಿ ಈಗ ನಮ್ಮ ಹೆಸ್ರಿಗೇನಾದ್ರೂ ಅವಳು ದುಡ್ಡನ್ನ ವರ್ಗಾವಣೆ ಮಾಡಿದ್ರೆ ಅದು ನಾವು ಜವಾಬ್ದಾರರು. ಇವ್ರ ಹೆಸರಿಗೆ ಬಂದಿದೆ ಬಿಡ್ರು, ಇವರು ಇದ್ದಾರೆ ಜೊತೆಲಿ. ಈಗ ಅವ್ರ ಸಂಬಂಧಿಕರ ಹೆಸರಿಗೆ, ಅವ್ರ ಗಂಡನ ಹೆಸರಿಗೆ, ಅವ್ರ ಸಂಬಂಧಿಕರು ಟೋಟಲಿ ನನ್ನ ಟರ್ಮಲ್ಲಿ 8 ಚಿಲ್ಲರೆ ಎಲ್ಲ ಅವ್ರ ಸಂಬಂಧಿಕರೇನೆ. ಅವ್ರದ್ದು ಬಾಂಡು ಡೆಪಾಸಿಟ್ ಮಾಡಿರೋ ಬಾಂಡ್ ಮೇಲೂ ಅವರ ನಾದ್ನಿಗೆ ಸೈನ್ ಮಾಡ್ಕೊಂಡಿದ್ದಾಳೆ. ನಾದ್ನಿ ಸೈನ್ ಗಂಡನ ಹೆಸರಿಗೆ ಹೋಗಿರೋದು. ಅವ್ರ ನಾದ್ನಿ ಫ್ರೆಂಡ್, ಗಂಡನ ಫ್ರೆಂಡ್ಗಳ ಹೆಸರು ಮಂಜುನಾಥ್, ಪುರುಷೋತ್ತಮನ್ ಅವರು, ಇವ್ರ ಹೆಸರು ಅಕೌಂಟ್ಗೆ ಹೋಗಿದೆ. ಅವರೆಲ್ಲಾರನ್ನೂ ಕರೆಸಿ CIDಲಿ ಎಲ್ಲಾರನ್ನೂ ಕರೆಸಿ ಮಾಡಿದ್ದಾರೆ. ಹೌದು, ಆಗ್ಲಿ. ಈಗ ನಮ್ಮ ಅಕೌಂಟ್ ಬಂದಾಗ ನಾವು ಜವಾಬ್ದಾರ ಆಗ್ತಿದ್ವಿ, ನಾವು ಬಳಸ್ಕೊಂಡಿದ್ರೆ ಅಲ್ವಾ. ಈಗ ಅವಳ ಅವಳೇ ಒಪ್ಕೊಂಡಿದ್ದಾಳಲ್ಲ. ಈಗ ನಂದೇ ಜವಾಬ್ದಾರಿ, ನಾನೇ ನಮ್ಮ ನೆಂಟರಿಸ್ಟ್ರಿಗೆ ಹಾಕೊಂಡಿದ್ದೀನಿ, ನಂದೇ ಜವಾಬ್ದಾರಿ. ಅವ್ರದ್ದೇನು ಇಲ್ಲ ಅಂತ ಒಪ್ಕೊಂಡಾಗ ನಮ್ಮೇಲೆ ಹೆಂಗೆ ಹೇಗೆ ಬರುತ್ತೆ? ಸೈನ್ ಹಾಕೊಟ್ಟಿದೀವಿ, ಇಲ್ಲ ಅಂತ ಹೇಳಲ್ಲ. ಈಗ ಅವನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾವನೆ ಅಂದ್ರೆ ಚಂದ್ರಶೇಖರ್, ಅವನ ಟರ್ಮಲ್ಲಿ ಯಾಕೆ ನೋಡ್ಕೊಳ್ಳಿಲ್ಲ? ಅವ್ರು ಯಾಕೆ ಮಾಡಲಿಲ್ಲ? ಅವ್ರು ಯಾಕೆ ಆಯಮ್ಮನ್ ನೋಡ್ಲಿಲ್ಲ? ನಮ್ಮನ್ನು ಮಾತ್ರ ದೂಷಣೆ ಮಾಡ್ತಾವಳೆ. ಈಗೆಲ್ಲ ನಿಮ್ಮ ಚಾನಲ್ಗೆಲ್ಲ ಕೊಟ್ಟು ಇದು ಮಾಡ್ತಿದಾರಲ್ವಾ, ಅವ್ರನ್ನ ಯಾಕೆ ಆಡಿಟ್ ರಿಪೋರ್ಟಲ್ಲೂ ಅವ್ರ ಹೆಸರಾಗಿ ತಗೊಂಡಿಲ್ಲ? ಇನ್ನೇನು ಪಿತೂರಿ ಅಲ್ದೆ ಏನ್ ಮಾಡ್ತಾರೆ ಇವರು? ಪಿತೂರಿ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ? ಇಲ್ಲಿ ಅವ್ರದ್ದು ಏನೇನಿದೆ ಅಂತ DCC ಬ್ಯಾಂಕಲ್ಲಿ, ಜನತಾ ಬಜಾರಲ್ಲಿ ಅವ್ರದ್ದು ಏನೇನಿದೆ ಅಂತ ಕೇಳಿ ಅವ್ರನ್ನೂ ಏನೇನ್ ಮಾಡಿದ್ದಾರೆ ಅಂತ. ಪಾಪ ಇವತ್ತು ಹುಡುಗರು 40 ಹುಡುಗರು ಎಲ್ಲ ದುಡ್ಡು ಕಾಸು ಎಲ್ಲ ಕೊಟ್ಬಿಟ್ಟು ಬಂದು ಇಲ್ಲೂ ಕೋರ್ಟಲ್ಲಿ ಅಲಿತಾ ಇದಾವೆಲ್ಲ, ಅದನ್ನು ಕೇಳಿ ನೀವು ಅವನ್ನ ಏನ್ ಹೇಳ್ತಾನೆ? ಸಾಕ್ಷಿಗಳು ನಾವ್ ಹೇಳೋದ್ಕಿನ್ನ ಅವ್ರ ಹತ್ರನೇ ಇದೆ ಎಲ್ಲ, ಅವ್ರಿಗೆ ಗೊತ್ತು ಫುಲ್ಲು ಏನೇನಿದಂತ. ಇನ್ನೊಬ್ರು ಹೇಳ್ಬೇಕಾಗಿಲ್ಲ. ಯಪ್ಪನ ಮಾಡ್ತೀವಿ, ಅದ್ರಲ್ಲಿ ಏನಿದೆ? ಈಗ ನಮಗೆ ದುಡ್ಡು, ನಾನು ಒಂದು ಸಿಟ್ಟಿಂಗ್ ಫೀಸ್ ಒಂದು ಸಂಸ್ಥೆ ಬೆಳಿಲಿ ಅಂತೇಳಿ 50,000 ರೂಪಾಯಿ ನನ್ನ ಅಕೌಂಟ್ಗೆ ಹಾಕಿದ್ರು, ಅದನ್ನ ಚೆಕ್ ವಾಪಸ್ ಕೊಟ್ಟಿದ್ದೀನಿ. ನಾ ಹಂಗೆ ಮಾಡಂಗಿದ್ರೆ ಅವೆಲ್ಲ ಯಾಕೆ ಕೊಡ್ತಿದ್ದೆ? ವಾಪಸ್ ಯಾಕೆ ಕೊಡ್ತಿದ್ದೆ? ಈಗ 1 ರೂಪಾಯಿಗೂ ಆಸೆ ಪಟ್ಟಿದ್ರೆ ನಾವು ವಾಪಸ್ ತಗಮ್ಮ, ಇದು ಬಿಲ್ಡಿಂಗ್ ಹಾಕಮ್ಮ ಅಂದ್ಬಿಟ್ಟು ಯಾಕೆ ಕೊಡ್ತಿದ್ವಿ ನಾವು? ಒಂದು ಸಂಸ್ಥೆ ಬೆಳೆಸ್ಬೇಕು, ನಾನು ಎಲ್ಲಾದ್ರೂ ಹೋಗಿ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ನನ್ನ ಆಸೆ ಬಿಟ್ರೆ, ನಾನು ಯಾವ ಆಸೆನೂ ಇಟ್ಕೊಂಡು ದುರುಪಯೋಗ ಪಡಿಸ್ಕೊಳಕ್ಕಂತೂ ಬೈತೀನಿ ವಿನಃ. ಆಮೇಲೆ ಅಲ್ಲಿ ಬಿಲ್ಡಿಂಗು ಅವು ಎಲ್ಲ ನೋಡಕ್ ಹೋದಾಗ, ಆಮೇಲೆ ಒಂದು ಮಾಮೂಲಿ ಹೋದಾಗ್ಲೂ ನಾನೇ ಊಟ ತರಿಸಿ
ಕೊಟ್ಬಿಟ್ಟು ಊಟ ಮಾಡ್ಕೊಬಂದು ಬರೋರು ನಾವು ಆ ಫೆಡ್ರೇಷನ್ ದುಡ್ಡಿಂದನೂ ನಾವು ಕಾಫಿ ಟೀ ಕೊಡ್ತಾರೆ. ಮೀಟಿಂಗಲ್ಲಿ ಮಾತ್ರ, ಬೋರ್ಡಲ್ಲಿ ಮಾತ್ರ ಎಲ್ರಿಗೂ ಆದಂಗೆ ನಮಗೆ ಬೋರ್ಡಲ್ಲಿ ಮೀಟಿಂಗಲ್ಲಿ ಎಲ್ಲ ಕಡೆಯಿಂದ ಬಂದಿರ್ತಾರೆ, ನಾರ್ತ್ ಸೈಡಿಂದೆಲ್ಲ. ಅವತ್ತೊಂದೇ ಊಟ, ಫೆಡ್ರೇಷನ್ದಾಗಲಿ ಒಂದು ಸೊಸೈಟಿ ಆಗಲಿ ಅವತ್ತು ಸೊಸೈಟಿ ಖರ್ಚು, ಫೆಡ್ರೇಷನ್ ಖರ್ಚು ಊಟದ್ದು. ಹಂಗಿರಂಗಿದ್ರೆ ನಾವು ಆ ಲೆವೆಲ್ಗೆ ಬೆಳೆಸ್ಬಿಟ್ಟು ಬರ್ತಿರ್ಲಿಲ್ಲ. ಹೆಂಗಿತ್ತು ಅಂದರೆ ಮೊದಲು ಜಯನಗರದಲ್ಲಿ ಭಾರತೀಯ ಸೊಸೈಟಿಲಿ ಅಂತ ಜಾಗ ಇಲ್ಲ, ಆಮೇಲೆ ಮಲ್ಲೇಶ್ವರಂ ಬಂದು ಬಾಡಿಗೆ ಮಾಡಿದ್ದು. ಹಂಗೆ ಮಾಡಂಗಿದ್ರೆ ನಾವು ಅವೆಲ್ಲ ದುಡ್ಡು ತಗೊಂಡ್ಬರಂಗಿದ್ರೆ ಬಿಲ್ಡಿಂಗೇ ಕಷ್ಟಪಟ್ಟು ಮಾಡ್ತಿದ್ವಿ ನಾವು. ಗೌಡ್ರಿಗೆ ಹೋಗರ್ಕೊಂಡು ಅವರೆಲ್ಲ ಗೌಡ್ರ ಹತ್ರ ತಗೊಂಡು ಇನ್ನು ಸೊಸೈಟಿ ಅವ್ರ ಹತ್ರ ತಗೊಂಡು ನಾವು ಎಲ್ಲ ಯಾಕೆ ಒಂದು ಸಂಸ್ಥೆ ಬೆಳಿಬೇಕು, ನಾವು ಹೋದ್ಮೇಲೆ ಎಲ್ಲರೂ ಒಂದು ಅಚೀವ್ಮೆಂಟ್ ಆಗಬೇಕು ಅಂತಾನೆ ನನ್ನ ಆಸೆ. ಅದನ್ನು ಮಾಡ್ಬಿಟ್ಟು ಬಂದಿದ್ವಿ. CEO ಆದವಳು ಕರೆಕ್ಟಾಗಿ ಇರಲಿಲ್ಲ, ಆದ್ರಿಂದ ಇಷ್ಟ ಆಗಿದೆ. ಈಗ ಅವಳ ಜವಾಬ್ದಾರಿ ಆಗ್ತಾಳೆ. ಈಗ ಏನಾಗಬೇಕು ಅವಳಿಂದ ಅವರು ವಸೂಲಿಗಿಡ್ಬೇಕು ಅಂತ ಹೇಳಿದ್ರೆ ನಾವು ಚೆಕ್ಗೆ ಸೈನ್ ಮಾಡಿದ್ದೀವಿ. ಸಂಘ ಸಂಸ್ಥೆಗಳು ಅಂದ್ರೆ ನಮ್ಮ ಮಹಾಮಂಡಲ ಬೆಳಿಬೇಕು, ಅಲ್ಲಿನ ಇತರ ಇದಕ್ಕೆ ಅಂತ ಹೇಳಿ ಸೈನ್ ಮಾಡಿದಂತಹ ಚೆಕ್ಗಳನ್ನ CEO ಆಗಿದ್ದಂತ ಆಶಾಲತಾ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು. ಯಾಕೆಂತ ಹೇಳಿದ್ರೆ ನಾವು ಮಹಾಮಂಡಲದಲ್ಲಿ ಒಂದು ಕಾಫಿಯನ್ನು ಸಹ ಅದರ ಹಣದಿಂದ ನಾನು ಕುಡ್ದಿಲ್ಲ. ಮಹಾಮಂಡಲದ ಒಂದು ರೀತಿಯೇನು ಅಭಿವೃದ್ಧಿಗೆ ನಾವು ಶ್ರಮಿಸಿದ್ದೇವೆ. ಇದೆಲ್ಲವೂ ಕೂಡ CEO ಆಗಿದ್ದಂತ ಆಶಾಲತಾ ಅವರು ಚೆಕ್ ಹಾಗೂ RTGSಗೆ ಸಹಿ ಮಾಡಿಸ್ಕೊಂಡು ತಮ್ಮ ಕುಟುಂಬದವರಿಗೆ ವರ್ಗಾವಣೆ ಮಾಡ್ಕೊಂಡಿದ್ದು ಈಗಾಗಲೇ ಸಾಬೀತಾಗಿದೆ. ಅವರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಸ್ಪಷ್ಟನೆಯನ್ನ ಕೆ ಲಲಿತಾ ಅವರು ಕೊಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.